ಸರ್ ಹತ್ರ ಕೇಳೋಣ ಅಂತ. ಇಲ್ಲಿ ಶಂಕರ್ ಸರ್ ಇದ್ದಾರೆ, ಎಕ್ಸ್ಟೆನ್ಷನ್ ಡಿಪಾರ್ಟ್ಮೆಂಟು, ಅವ್ರ ಹತ್ರನೇ ಕೇಳೋಣ ಬನ್ನಿ. ಸರ್, ಇವಾಗ ಕೃಷಿ ಮೇಳ ನಡೀತಾ ಇದೆ. ಈಗ ನಮ್ಮ ರೈತರಿಗೆ ಅದು ಯಾವತ್ತಿಂದ, ಅದರಲ್ಲಿ ಇರೋಂಥ ಪ್ರಾಮುಖ್ಯತೆ ಏನಿದೆ, ನಮ್ಮ ರೈತರು ಏನಕ್ಕೋಸ್ಕರ ಕೃಷಿ ಮೇಳಕ್ಕೆ ಬರಬೇಕು, ಅವರು ಎಷ್ಟೊತ್ತಿಂದ ಎಷ್ಟೋ ತನಕ ಇದ್ದರೆ ಈಗ ಬರ್ತಾರೆ, ಒಂದು ಅರ್ಧ ಗಂಟೆ ನೋಡ್ಕೋತಾರೆ, ಬರೀ ಶಾಪ್ಗಳು ನೋಡ್ಕೋತಾರೆ, ಹಂಗೆ ಹೋಗ್ಬಿಡ್ತಾರೆ. ಈಗ ಅದರೊಳಗಡೆ ಯಾವ ಥರ ಅಲ್ಲಿ ಗೈಡೆನ್ಸ್ ಇದೆ, ಯಾವ ಅಧಿಕಾರಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳಬೇಕು ಅಂತ ಕೇಳ್ತೀನಿ ಸರ್. ನಮಸ್ತೆ ಸರ್, ನಾನು ಡಾಕ್ಟರ್ ಶಂಕರ್ ಅಂತ ಅಗ್ರಿಕಲ್ಚರ್ ಕಾಲೇಜು ಹಾಸನದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಕೃಷಿ ಮೇಳ ಆಚರಿಸ್ತಾ ಇದ್ದೀವಿ. ಇದೇನಿದೆ ಅಂತಂದರೆ ಈ ತಿಂಗಳು ನವೆಂಬರ್ 14, 15, 16ನೇ ತಾರೀಕು ಕೃಷಿ ಮೇಳ ನಡೆಸ್ತಾ ಇದ್ದೀವಿ ಸರ್. ನಾನು ಆಗಲೇ ಹೇಳ್ದಂಗೆ ಪ್ರತಿ ವರ್ಷದಂಗೆ ತುಂಬ ತಾಂತ್ರಿಕತೆಗಳನ್ನ ನಾವು ಒಂದು ಘೋಷವಾಕ್ಯ ಮುಖಾಂತರ ರೈತರ ಒಂದು ಶ್ರೇಯಾಭಿವೃದ್ಧಿಗೋಸ್ಕರ ಒಂದು ಕೃಷಿ ಮೇಳ ಮಾಡ್ತೀವಿ. ಈ ವರ್ಷದ ಘೋಷವಾಕ್ಯ ಬಂದು ಹವಾಮಾನ ಚತುರ ಡಿಜಿಟಲ್ ಕೃಷಿ ಅಂತ. ಈಗಿನ ಇತ್ತೀಚಿನ ದಿನಗಳಲ್ಲಿ ಅನೇಕ ಹವಾಮಾನ ವೈಪರೀತ್ಯ ಭಾಳ ಆಗ್ತಾಯಿದೆ. ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ, ಬಂದ್ಬಿಡುತ್ತೆ, ಬರಬೇಕಾದ ಟೈಮ್ಗೆ ಬರೋದೇ ಇಲ್ಲ. ಈ ನಿಟ್ಟಿನಲ್ಲಿ ಹೇಗೆ ಒಂದು ಅದೊಂದು ಫೋರ್ಕಾಸ್ಟಿಂಗ್ ಇರ್ಬೋದು, ಆ ಒಂದು ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಈಗ ಮಾಡರ್ನ್ ಇದರಲ್ಲಿ ಡಿಜಿಟಲ್ ತಂತ್ರಜ್ಞಾನ, ಇದು ತುಂಬ ಎಲ್ಲ ಕಡೆಯೂ ಡಿಜಿಟಲ್ ತಂತ್ರಜ್ಞಾನಗಳು ಮಾಡ್ತಾ ಇದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಕೃಷಿ ಮಾಡಲೇಬೇಕು, ನಿಲ್ಸೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಆ ಒಂದು ಘೋಷವಾಕ್ಯದಿಂದ ನಮ್ಮ ವಿಶ್ವವಿದ್ಯಾನಿಲಯ ಈ ತಿಂಗಳ 14, 15, 16, 17ನೇ ತಾರೀಕು ಕೃಷಿ ಮೇಳ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ ಸರ್. ಬಹಳ ಮುಖ್ಯವಾಗಿ ಸುಮಾರು 300ರಿಂದ 400ಕ್ಕಿಂತ ಅಧಿಕವಾದ ಒಂದು ಮಳಿಗಳು ಬರ್ತವೆ. ಒಂದು ಕೃಷಿಗೆ ಸಂಬಂಧಪಟ್ಟಂತಿರ್ಬೋದು, ತೋಟಗಾರಿಕೆ ಸಂಬಂಧಪಟ್ಟಿರ್ಬೋದು, ಪಶುಸಂಗೋಪನೆ ಸಂಬಂಧಪಟ್ಟಂತಿರ್ಬೋದು, ಮತ್ತು ಫಿಶರಿ ಇದೆಲ್ಲ ಭಾಗ, ಮತ್ತು ರೇಷ್ಮೆ ಕೃಷಿ. ಅಂದರೆ ಒಬ್ಬ ರೈತ ಜೀವನದಲ್ಲಿ ಯಾವ್ಯಾವ ಕೃಷಿ ಮಾಡ್ತಾನೆ ಅದರ ಎಲ್ಲದರ ಕುರಿತಾಗ ಒಂದು ಮಾಹಿತಿನ ಒಂದು ಮಾಹಿತಿಯ ಆಗರ, ಅದು ಒಂದು ದೊಡ್ಡ ಒಂದು ಬೌಲ್ ಇದ್ದಂಗೆ ಅದು ಒಂದು ಕೃಷಿ ಮೇಳ. ವಿಶ್ವವಿದ್ಯಾಲಯ ಬೇರೆ ವಿಶ್ವವಿದ್ಯಾಲಯ ನಮ್ಮ ಕರ್ನಾಟಕದಲ್ಲಿ ಮಾಡ್ತೇವೆ. ಇವೆಲ್ಲ ಮಾಡೋದೇನೆಂದರೆ ಒಂದು ಜ್ಞಾನಾರ್ಜನೆ, ಅರಿವು ಮೂಡಿಸೋಕ್ಕೋಸ್ಕರ ಕೃಷಿ ಮೇಳ ಮಾಡ್ತೀವಿ. ಬೇರೆ ವಿಶ್ವವಿದ್ಯಾಲಯ ಧಾರವಾಡ ಇರ್ಬೋದು, ಇವೆಲ್ಲ ಮಾಡೋದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯ ಈ ತಿಂಗಳು ಮಾಡ್ತಾ ಇದೆ ಸರ್. ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಒಂದು 15ರಿಂದ 4 ದಿನದಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ 15ರಿಂದ 20 ಲಕ್ಷ ಜನರಿಗೂ ಭೇಟಿ ಕೊಡ್ತಾರೆ. ಎಲ್ಲ ಭಾಳ ಜನ ರೈತರು ಇರ್ತಾರೆ, ಎಲ್ಲ ರಾಜ್ಯಾದ್ಯಂತ ಎಲ್ಲ ರೈತರು ಬರ್ತಾರೆ. ಅದ್ರ ಜೊತೆಗೆ ಬೆಂಗಳೂರಿಯನ್ಸ್ ಅವರು ಹೆಚ್ಚಿಗೆ ಇದೇನಾಗ್ತಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಟೆರೇಸ್ ಗಾರ್ಡನಿಂಗ್ ಅಂತ ಬರುತ್ತೆ. ಮನೆ ಮೇಲೆ ಅವ್ರು ಬೆಳೆ ಬೆಳ್ಕೊತಾರೆ. ಈಗೆಲ್ಲ ತರಕಾರಿ, ಯಾಕೆಂದರೆ ಈಗೆಲ್ಲ ಏನಾಗಿದೆ, ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅಂತ ಆಗಿದೆ, ಆರೋಗ್ಯ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡ್ತಾರೆ ಸರ್. ಬೆಂಗಳೂರಿಯನ್ಸ್ ಹೇಳಬೇಕು ಅಂತಂದರೆ ತುಂಬ ಜನ ಭೇಟಿ ಕೊಡ್ತಾರೆ. ಅದಕ್ಕೆ ಅವು ಕೊಟ್ಟಾಗ ಏನಾಗುತ್ತೆ, ಒಂದು ಟೆರೇಸ್ ಗಾರ್ಡನಿಂಗು, ಕಿಚನ್ ಗಾರ್ಡನಿಂಗ್ ಅಂತ ನಾವು ಕಲಿತಾಗ ಅಟ್ಲೀಸ್ಟ್ ಮಿನಿಮಮ್ ಆಗಿ ಒಂದು ತರಕಾರಿ ಬೆಳೆಗಳನ್ನ ಅವರೇ ಬೆಳ್ಕೊಬೋದು. ಅಂಥ ತಂತ್ರಜ್ಞಾನಗಳು ಇರ್ತವೆ. ಮತ್ತು ಇಲ್ಲಿ ನೋಡೋದಲ್ಲ, ಅಲ್ಲಿ ಹೋಗಿ ಪರ್ಚೇಸು ಮಾಡ್ಬೋದು, ಅನೇಕ ವಸ್ತುಗಳು ಅವ್ರಿಗೆ ಪರ್ಚೇಸ್ ಮಾಡ್ಬೋದು. ತದನಂತರ ಹೋಗಿ ಅವ್ರ ಮನೇಲಿ ಮಾಡ್ಕೊಬೋದು ವ್ಯವಸಾಯ ಎಲ್ಲ. ಈ ಥರ ಎಲ್ಲ ಅಂತ ಒಂದು ಕೃಷಿ ಅಂತ ಆಗರ ಇದ್ದಂಗೆ ಕೃಷಿದು ಚೆನ್ನಾಗಿ ಆಗುತ್ತೆ ಸರ್ 4 ದಿನ. ಅದ್ರ ಜೊತೆಗೆ ಕೃಷಿ ಯಂತ್ರೋಪಕರಣಗಳು ಹೊಸ ನವೀಕರಿಸಿದಂಥದ್ದು ನಮ್ಮ ರೈತರಿಗೆ ಹೆಲ್ಪ್ ಆಗೋಂಥದ್ದು ಇರುತ್ತೆ. ಅದೇನೇನಿರುತ್ತೆ ಸರ್? ಹೇಗಿದೆ ಅಂದರೆ ಒಂದು ತಾಂತ್ರಿಕತೆಗಳು ಅಂದಾಗ, ಯಾಂತ್ರೀಕರಣ ತಾಂತ್ರಿಕತೆ ಅಂತ ಹೋದಾಗ ಚಿಕ್ಕ ಫಾರ್ಮರ್ಸ್ ಇರ್ತಾರೆ, ದೊಡ್ಡ ಫಾರ್ಮರ್ಸ್ ಇರ್ತಾರೆ. ಅದಕ್ಕೆ ಅವರಿಗೆ ಸೂಕ್ತವಾದಂಥ ಚಿಕ್ಕ ಫಾರ್ಮರ್ಸಿಗೆ ಅವರಲ್ಲಿ ಈಗ ಅಂದರೆ ಭಾಳ ಸಮಸ್ಯೆ. ನೀವು ಒಳ್ಳೆ ಮಾತು ಹೇಳಿದ್ರಿ, ಯಾಂತ್ರೀಕರಣ. ಇತ್ತೀಚಿನ ದಿನಗಳಲ್ಲಿ ಯಾಂತ್ರೀಕರಣ ಹೊರತಾಗಿ ಕೃಷಿ ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ನಾವು ಬಂದಿದ್ದೀವಿ. ಕಾರಣ ಇಷ್ಟೇ, ಲೇಬರ್ ಅವೈಲಬಿಲಿಟಿ. ಎಷ್ಟೋ ಎಲ್ಲ ಹೋದ್ರೂ ಲೇಬರ್ ಸಿಗಲ್ಲ ಅನ್ನೋದ್ರ ಜೊತೆಗೆ ಸಿಕ್ಕಿದ್ರೆ ಜಾಸ್ತಿ ರೇಟು. ಒಳ್ಳೆ ಉದಾಹರಣೆ ನಿಮಗೊಂದು ಹೇಳ್ತೀನಿ. ಮಂಡ್ಯದಲ್ಲಿ ರೀಸೆಂಟಾಗಿ DC ಏನು ಮಾಡಿದರು, ಯಾಂತ್ರೀಕರಣಕ್ಕೆ ಬಂದಿದ್ದಕ್ಕೆ ನಾನು ಈಗ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಮಂಡ್ಯದಲ್ಲೂ ಇಲ್ಲ ನಾರ್ತ್ ಕರ್ನಾಟಕ ವಿಜಯಪುರ ಯಾವುದೋ ಒಂದು ಡಿಸ್ಟಿಕ್ಕಲ್ಲಿ ಆ DC ಪ್ಲ್ಯಾನ್ ಮಾಡಿದರು. ಲೇಬರ್ ಅವೈಲಬಿಲಿಟಿ ಕಷ್ಟ ಆಗ್ತಿದೆ ಅಂತೇಳಿ ಒಂದು ಅಟ್ರಾಕ್ಟ್ ಒಂದು ಮೇಳ ಥರ ಮಾಡಿ ಎಲ್ಲ ಜನಗಳು ಬಂದು ಕಟಾವು ಮಾಡೋದು ಕಬ್ಬನ್ನ, ಅವ್ರಿಗೆ ಇಷ್ಟೊಂದು ದುಡ್ಡು ಕೊಡೋದು ಅಂತ. ಅಂದರೆ ಓಪನ್ನು. ಅಂದರೆ ಲೇಬರ್ ಪ್ರಾಬ್ಲಮ್ ಸಿಗೋದು ಕಷ್ಟ ಆಗಿದೆ. ಬೆಳೆ ಬೆಳಿತೀವಿ, ಈಗ ನಮ್ಮ ಒಂದು ತಾಂತ್ರಿಕತೆಯಲ್ಲಿ ಡೆವಲಪ್ಮೆಂಟ್ ಆಗಿರೋದ್ರಿಂದ ಬೆಳೆ ಬೆಳಿತೀವಿ. ಪ್ರಾಬ್ಲಮ್ ಫೇಸಿಂಗ್ ಮಾಡೋದು ಹಾರ್ವೆಸ್ಟಿಂಗ್ ಟೈಮು, ಕಟಾವ್ ಟೈಮಲ್ಲೆಲ್ಲ. ಆ ನಿಟ್ಟಿನಲ್ಲಿ ಯಾಂತ್ರೀಕರಣ ಬಹಳ ಮುಖ್ಯವಾಗುತ್ತೆ. ಕಳೆ ಕೀಳದಿರ್ಬೋದು ಎಲ್ಲ ಇದ್ದಾವೆ. ಚಿಕ್ಕ ರೈತರಿಗೆ ಸೂಕ್ತವಾದಂಥ ತಂತ್ರಜ್ಞಾನಗಳು, ಯಾಂತ್ರೀಕರಣಗಳು. ಸೈಕಲ್ ವೀಡರ್ ಅಂತ ಹೇಳ್ತೀವಿ ನಾವೀಗ. ಹಸುಗಳು ಎತ್ತುಗಳೇ ಇಲ್ಲ ಎಲ್ಲ ಮನೆಗೆ. ಇಂಟರ್ ಕಲ್ಟಿವೇಷನ್, 2 ಸಾಲ ಮಧ್ಯೆ ಕಲ್ಟಿವೇಟ್ ಮಾಡಿ ಕಳೆ ತೆಗಿಬೇಕು ಅಂದರೆ ಎತ್ತುಗಳಿಲ್ಲ. ಅದಕ್ಕೋಸ್ಕರ ಸೈಕಲ್ ವೀಡರ್ ಇರ್ಬೋದು, ಮತ್ತು ಕೈಗಿಂದ ಮಾಡುವಂಥ ಕಳೆ ಕೀಳುವಂಥ ಇಂಥ ಯಾಂತ್ರೀಕರಣ. ದೊಡ್ಡದು ಅಂತಂದರೆ ಈಗ ಇತ್ತೀಚಿನ ದೊಡ್ಡದು ಅಂದರೆ ಯಾವ್ದು ಅಂತ ಹೇಳ್ತೀವಿ, ಡ್ರೋನು.
10 ಲಕ್ಷ ಇದೆ, 6 ಲಕ್ಷ ಇದೆ, 7 ಲಕ್ಷ ಇದೆ. ಅದನ್ನ ಈಗ ಕಾಂಟ್ರಾಕ್ಟ್ ಫಾರ್ಮಿಂಗ್ ಥರನೂ ಮಾಡ್ತಾರೆ. ಅಂದರೆ ಯಾರೋ ಒಬ್ರು ಪರ್ಚೇಸ್ ಮಾಡಿ ಸಬ್ಸಿಡಿ, ಗೌರ್ಮೆಂಟ್ ಸ್ಕೀಮಲ್ಲಿ ಸಬ್ಸಿಡಿ ಇದೆ, ಸೆಂಟ್ರಲ್ ಗೌರ್ಮೆಂಟಿಂದ ಕೊಡ್ತಾ ಇದೆ. ಅದರಲ್ಲಿ ಸರ್ ಮಿನಿಮಮ್ ನಮಗೆ ಅದು ಕರೆಕ್ಟ್ ನಿಖರವಾದ ಮಾಹಿತಿ ಇಲ್ಲ. ಈವನ್ 10 ಲಕ್ಷ ಇದುವರೆಗೂ ಇಷ್ಟು ಅಂತ ಒಂದು ಪ್ರಮಾಣದಲ್ಲಿ ಸಬ್ಸಿಡಿ ಸಿಗುತ್ತೆ. ಒಬ್ಬ ವ್ಯಕ್ತಿ ಬಿಸ್ನೆಸ್ ಥರ ಎಂಟರ್ಪ್ರಿನರ್ ಥರ ಆಗ್ಬೋದು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಅವನು ತಗೊಂಬಂದು ಅದನ್ನು ಬಿಡ್ಬೋದು, ಈಗ ಹಿಂಗೆ ಬೇರೆ ಕಡೆಗೆ ಬಾಡಿಗೆ ಮಾಡ್ಬೋದು. ಈಗ ಯಾಕೆಂದರೆ ಲೇಬರ್ಸ್ ಪ್ರಾಬ್ಲಮ್ ಅಲ್ಲಿ ಇಂಥವೆಲ್ಲ ನಾವು ಹೆಂಗಿದೆ, ನಾನು ಆಗಲೇ ಹೇಳ್ದಂಗೆ ಹೊರತಾಗಿ ಮಾಡೋಕ್ಕಾಗ್ತಾ ಇಲ್ಲ. ಈಗ ಯಾಂತ್ರೀಕರಣ ಹೊರತೆ ಕೃಷಿ ಮಾಡೋಕ್ಕಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಡ್ರೋನ್ದು ಈಗ ಉತ್ತಮ ಉದಾಹರಣೆ ನೀವು ಹೇಳ್ದಂಗೆ ಡ್ರೋನ್ ಇರ್ಬೋದು, ಅಂತ ತಗೊಂಬಂದು ಮಾಡೋದಿರ್ಬೋದು. ಟ್ರ್ಯಾಕ್ಟರ್ ಡಿಫ್ರೆಂಟ್ ಬೇರೆ ಬೇರೆ ಇದ್ದಾವೆ. ಕೂರಿಗೆನೂ ಇರ್ಬೋದು. ಮೊದಲೆಲ್ಲ ಕೂರಿಗೆ ಏನಂತಿದೆ, ಬಿತ್ತನೆ ಮಾಡೋಕ್ಕೆ ಸಪ್ರೇಟು, ಗೊಬ್ಬರ ಹಾಕಕ್ಕೆ ಇನ್ನೊಂದ್ಸಲ ಟೈಮ್ ವೇಸ್ಟು, ಲೇಬರ್ಸ್ ವೇಸ್ಟ್. ಇವಾಗೆಲ್ಲ ಕಂಬೈಂಡ್ ಇದಿರ್ತವೆ, ಅದೇ ಮತ್ತು ಕಂಬೈಂಡ್ ಹಾರ್ವೆಸ್ಟರ್ ಅಂತ ಹೇಳ್ತೀವಿ. ಈಗ ಅಂದರೆ ಬೇರೆ ಬೇರೆ ಬೆಳೆನ ಕಟಾವು ಮಾಡೋ ಒಂದೇ ಯಂತ್ರದಲ್ಲಿ ಕಟಾವು ಮಾಡ್ಬೋದು. ಮತ್ತೇನು ಮಾಡುತ್ತೆ, ಹುಲ್ಲು ಮತ್ತು ಬೀಜ ಬೇರೆ ಬೇರೆ ಮಾಡ್ತವೆ ಅಂತ ಒಂದು ಯಾಂತ್ರೀಕರಣದ ಬಗ್ಗೆಯೂ ಅನೇಕ, ಈಗ ಡ್ರಿಲ್ ಮಾಡೋದಿರು, ಗುಂಡಿ ತೆಗೆಯುವಂಥವು, ಇವೆಲ್ಲ ಡಿಗ್ಗರ್ಸ್ ಅಂತ ಹೇಳ್ತೀವಿ. ಇಂಥದ್ದು ಮತ್ತೇನೆಂದರೆ ಒಂದು ಅರಿವು ಪರ್ಚೇಸ್ನು ಮಾಡ್ಬೋದು. ಇಂಥದ್ದು ಸಹ ಯಾಂತ್ರೀಕರಣ ಹೆಚ್ಚು. ಹೀಗೆ ಕೃಷಿಗೆ ಸಂಬಂಧಪಟ್ಟಂಥ ರೈತನಿಗೆ ಏನು ಬೇಕು ಎಲ್ಲ ವಿಷಯದ ಬಗ್ಗೆನೂ ಒಂದು ಮಾಹಿತಿ ಇದಾಗಿ ಕೆಲಸ ಮಾಡಿ. ಆಮೇಲೆ ಮತ್ತೆ ಈಗ ಇತ್ತೀಚೆಗೆ ಬಂದಿರೋಂಥದ್ದು ಮಣ್ಣನ್ನೇ ಉಪಯೋಗಿಸ್ದಂಗೆ ಈಗ ನಾವು ಅದರಲ್ಲಿ ಬೆಳೆನ ಬೆಳ್ಕೋಬಹುದು. ಅದಕ್ಕೆ ನಾವು ಈ ಬಾಲ್ಸ್ ಥರ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಕೊಡ್ತೀವಿ. ಅದ್ರ ಬಗ್ಗೆ ಏನು ನಮ್ಮ ಸರ್ ಹೈಡ್ರೋಫೋನಿಕ್ಸ್ ಅಂತ ಹೇಳ್ತೀವಿ, ನಮ್ಮಲ್ಲಿ ನಡೀತದೆ. ಮಣ್ಣಿನ ಈಗಿದೆ ಅದರಲ್ಲಿ ನಮ್ಮ ಕೃಷಿ ಮೇಳದಲ್ಲಿ ಅದ್ರ ಬಗ್ಗೆನೂ ಒಂದು ತಾಂತ್ರಿಕತೆನ ಇಟ್ಟಿದ್ದಾರೆ. ಏನಂದರೆ ನೀರು ಮಾತ್ರ, ಮಣ್ಣಿಲ್ಲ. ಆ ನೀರಿನ ಇದಕ್ಕೂ ಏನು ಮಾಡೋದು, ಜೆಲ್, ನ್ಯೂಟ್ರಿಯೆಂಟ್ ಜೆಲ್ ಅಂತ ಹೇಳ್ತೀವಿ. ಅದಾಗ್ತಾಗ ಏನಾಗುತ್ತೆ, ಅದು ಆ ನೀರಿನಲ್ಲಿ ಮಿಕ್ಸ್ ಆಗಿ ಆ ಗಿಡಗಳಿಗೆ ಪೋಷಕಾಂಶಗಳು ಒದಗಿಸ್ತಾ ಹೋಗುತ್ತೆ. ಮೊದಲಿನ ಥರ ಮಣ್ಣಿದ್ರು ಮಾತ್ರ ಹೀರ್ಕೊಳ್ಳುತ್ತೆ, ಇಲ್ಲ ಸರ್. ಹೈಡ್ರೋಫೋನಿಕ್ಸ್ ಅಂತೀವಿ. ಇನ್ನೊಂದು ತಂತ್ರನ ಏರೋಫೋನಿಕ್ಸು ಅಂತ ಹೇಳ್ತೀವಿ. ಏರೆಲ್ಲೇ ಇರ್ತವೆ, ಗಿಡಗಳು ಚೆನ್ನಾಗಿ ಬರ್ತವೆ. ನಮಗೇನು ನಮ್ಮ ಈಗಿನ ತಂತ್ರಜ್ಞಾನಗಳ ಸಂಶೋಧನೆ ಅರ್ಥ, ಇಂಪಾರ್ಟೆಂಟ್ ಮಣ್ಣಿಗಿಂತ ಒಂದು ಪೋಷಕಾಂಶಗಳು ಬೇಕು ಗಿಡಗಳಿಗೆ. ಅದನ್ನು ಒದಗಿಸುವಂಥ ಸೋರ್ಸ್ ಯಾವುದಾದ್ರೂ ಆಗಲಿ, ಮಣ್ಣು ಹೊರತಾಗಿ ಈಗ ಹೈಡ್ರೋಫೋನಿಕ್ಸ್ ಅಂತೀವಿ, ಏರೋಫೋನಿಕ್ಸ್ ಅಂತೀವಿ. ಆ ತಾಂತ್ರಿಕತೆ ಬಗ್ಗೆನೂ ಸಹ ಒಂದು ಡೆಮಾನ್ಸ್ಟ್ರೇಷನ್ಸ್ಗಳಿದ್ದಾವೆ. ಮತ್ತು ವಿವಿಧ ರೀತಿಯ ಡ್ರಿಪ್ ಇರಿಗೇಷನ್ಸ್ಗಳು ಈಗೆಲ್ಲ ಇರುವಂಥವು. ಮತ್ತು ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ, ಮಳೆ ನೀರು ಕೊಯ್ಲು ಅಂತ, ಅದ್ರ ಬಗ್ಗೆನೂ ತಾಂತ್ರಿಕತೆಗಳಿದ್ದಾವೆ. ಆಮೇಲೆ ಈಗ ಡಿಜಿಟಲ್ ಕೃಷಿ ನಾನು ಹೇಳ್ತಿದ್ದೆ, ರಿಮೋಟ್ ಉಪಯೋಗಿಸ್ಕೊಂಡು, ಇಸ್ಟಲ್ ತಂತ್ರಜ್ಞಾನ ಹೇಳ್ತೀವಿ. ರಿಮೋಟ್ ಉಪಯೋಗಿಸ್ಕೊಂಡು ಅಲ್ಲೆಲ್ಲೋ ಕೂತ್ಕೊಂಡು, ಮನೆ ಕೂತ್ಕೊಂಡು ಬೋರ್ ಆನ್ ಮಾಡಿಸೋವು. ಇಂಥ ತಾಂತ್ರಿಕತೆಗಳು ಹೊರತು ಎಲ್ಲವನ್ನೂ ಸೇರಿಸಿ ಅಲ್ಲಿ ಡೆಮಾನ್ಸ್ಟ್ರೇಷನ್. ಮತ್ತು ಬಹಳ ಮುಖ್ಯವಾಗಿ ಈಗ ನಮ್ಮ ಇದರಲ್ಲಿ ಪಾಲಿನೇಷನ್ ಅನ್ನೋದು ಪರಾಗಸ್ಪರ್ಶ ಅಂತೀವಿ, ಎಪಿಕಲ್ಚರ್ ಅಂತೀವಿ, ಜೇನು ಕೃಷಿ ಬಗ್ಗೆ ಅದು ಒಂದು ಮಧುವನ ಅಂತ ಇರುತ್ತೆ. ಅಲ್ಲಿ ಒಂದು ಉತ್ತಮವಾದ ಒಂದು ಪ್ರಾತ್ಯಕ್ಷಿಕ ತಾಕುಗಳಿದ್ದಾವೆ ಸರ್. ಮತ್ತು ನಾನು ಬಹಳ ಇಂಪಾರ್ಟೆಂಟು, ಬರೀ ಮೆಷಿನರಿ ನಾವೇನು ಅಂದ್ಕೊಳ್ತೀವಿ, ಒಂದು ಸ್ಟಾಲ್ ಹಾಕಿದೆ ಕೃಷಿ ಮೇಳ ಅಂತ ಅರ್ಥ ಬಂದಾಗ ಏನಾಗುತ್ತೆ, ಎಷ್ಟೋ ಜನಕ್ಕೆ ಹೋಗ್ತೀವಿ, ಸ್ಟಾಲ್ ಇರುತ್ತೆ, ಪೆಂಡಲ್ ಇರುತ್ತೆ, ಅಷ್ಟೇ ಅಂತಿರ್ತೀವಿ. ಇಲ್ಲ, ಆ ಥರ ಅಲ್ಲ. ಅಲ್ಲೇ ಹೋಗಿ ಡೈರೆಕ್ಟಾಗಿ ನೀವು ನೋಡುವಂಥ ಪ್ಲಾಟ್ಗಳು ನಡೀತವೆ, ಡೆಮಾನ್ಸ್ಟ್ರೇಷನ್, ಲೈವ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಯಾವ್ಯಾವ ವಿವಿಧ ರೀತಿಯ ತಳಿಗಳಿರ್ಬೋದು. ಭತ್ತ ಉಪಯೋಗಿಸ್ಕೊಂಡ್ರೆ ವಿವಿಧ ರೀತಿಯ ತಳಿಗಳಿದ್ದಾವೆ, ರಾಗಿ ಉಪಯೋಗಿಸ್ಕೊಂಡು ಬೇರೆ ಬೇರೆ ತಳಿ ಇದೆ, ತರಕಾರಿ, ಹೀಗೆ ಲೈವ್ ಡೆಮಾನ್ಸ್ಟ್ರೇಷನ್ಸ್ ಅಂತ. ಅಲ್ಲಿ ಹೋಗಿ ನೀವು ಆ ಲೈವ್ ಡೆಮಾನ್ಸ್ಟ್ರೇಷನ್ ಪ್ಲಾಟ್ಗಳಿಗೆಲ್ಲ ವಿಸಿದೆ. ನಮ್ಮ GKVK ಆವರಣದಲ್ಲಿ ಫುಲ್ ಅದಕ್ಕೆ ಒಂದು ಡೆಮೋ ಯೂನಿಟ್ಸ್ ಮಾಡಿದ್ದಾರೆ ಸರ್. ನೀವೆಲ್ಲ ಕಡೆನೂ ವಿಸಿಟ್ ಮಾಡ್ಬೋದು. ಇದು ಇಷ್ಟು ಒಂದು ತಾಂತ್ರಿಕತೆಯನ್ನು ಪ್ರಸರಣೆ ಮಾಡೋದು. ಇದನ್ನು ಹೊರತಾಗಿ ಬಹಳ ಮುಖ್ಯವಾಗಿ ಪ್ರತಿ ವರ್ಷದಂತೆ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಪ್ರಶಸ್ತಿ ಕೊಡ್ತಾರೆ. ಒಂದು ಗೌರವಯುತವಾಗಿ ನಮ್ಮ ರೈತ ಬಾಂಧವರನ್ನ, ಇವರು ಅನ್ನದಾತರು ನಮ್ಮ ದೇಶಕ್ಕೆ, ಅವ್ರನ್ನ ಗೌರವಯುತವಾಗಿ ಕಾಣಿಸ್ಬೇಕು. ಎಲ್ಲೋ ಇರ್ತಾರೆ, ಏನೋ ವ್ಯವಸಾಯ ಮಾಡ್ತಿರ್ತಾರೆ, ಎಲ್ಲರಿಗಿಂತ ಚೆನ್ನಾಗಿ ಮಾಡ್ತಾರೆ. ಗುರುತಿಸುವಿಕೆ ಇದೆಯಲ್ಲ ಬಹಳ ಮುಖ್ಯ. ಕಾರಣ, ಒಬ್ಬ ವ್ಯಕ್ತಿನ ಗುರುತಿಸಿ ನಾವು ಅವನಿಗೆ ಸನ್ಮಾನ ಮಾಡಿದೆ ಅಂತ, ರೈತರಿಗೆ ಸನ್ಮಾನ ಮಾಡಿದಾಗ ಉಳಿದಂಥ ರೈತರಿಗೆ ಹೌದಲ್ವಾ, ಏನೋ ನಮ್ಮನ್ನು ಐಡೆಂಟಿಫೈ ಮಾಡ್ತಾರೆ ಒಂದು ಗುಣ ಬರುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ, ಅವರು ಒಂದು ಅನೇಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ತಾರೆ. ಈ ಉತ್ಪಾದನಾ ಇದರ ವಿಷಯದಲ್ಲಿ ಹೆಚ್ಚಿಗೆ ಉತ್ಪಾದನೆಗೆ ತಮ್ಮ ಒಲವು ಮಾಡ್ಕೊಳ್ತಾರೆ, ಇಂಟ್ರೆಸ್ಟ್ ತೋರಿಸ್ತಾರೆ. ಆದ ಕಾರಣಕ್ಕೋಸ್ಕರ ಪ್ರತಿ ವರ್ಷದಂತೆಯೇ ಈ ವರ್ಷ ಸಹ ರಾಜ್ಯ ಮಟ್ಟದ ದೇವೇಗೌಡ ಪ್ರಶಸ್ತಿ ಇರ್ಬೋದು, ಕೆನರಾ ಬ್ಯಾಂಕ್ ಪ್ರಶಸ್ತಿ ಇರ್ಬೋದು, ಕಾರ್ಪೊರೇಷನ್ ಬ್ಯಾಂಕ್ ಪ್ರಶಸ್ತಿ ಇರ್ಬೋದು, ಹೀಗೆ ಅಂಥವನ್ನು ರಾಜ್ಯ ಮಟ್ಟದಿರ್ಬೋದು. ಜಿಲ್ಲಾ ಮಟ್ಟದ ಯುವ ರೈತ, ಜಿಲ್ಲಾ ಮಟ್ಟಕ್ಕೆ ಒಬ್ಬ ರೈತ ಮತ್ತು ರೈತ ಮಹಿಳೆ 2 ಇರ್ತವೆ. ಮತ್ತು ಜೊತೆಗೆ ತಾಲೂಕು ಮಟ್ಟಕ್ಕೆ ಯುವ ರೈತರು ಅಂತ ಹೇಳ್ತೀವಿ ಸರ್ ನಾವು. 35 ವರ್ಷ ಒಂದು ಯುವ ರೈತರು. ಈಗಿನ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮಾಡರ್ನ್ ಟೆಕ್ನಾಲಜಿಗೆ ಹೆಚ್ಚಿಗೆ ಹೊಂದ್ತಾ ಇರೋರಂದರೆ ಯುವ ರೈತರು. ಮೊದಲೆಲ್ಲ ಹೇಳ್ತಾ ಇದ್ದು ವೃದ್ಧಾಶ್ರಮ ಆಗ್ತಿದೆ, ಯುವಕರೆಲ್ಲ ಹಳ್ಳಿಯಿಂದ ಹೊರಗೆ ಹೋಗ್ತಾರೆ ಅಂತ. ಈಗ ಏನಾಗಿದೆ ಅಂದರೆ, ಕೊರೋನಾ ಇಂಥವೆಲ್ಲ ಬಂದ್ಬಿಟ್ಟು ನಿಮಗೆ ಗೊತ್ತಿಲ್ಲ, ಕೊರೋನಾ ಟೈಮಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ ಆಗಿದೆ ಇಂಡಿಯಾದಲ್ಲಿ. ಕಾರಣ, ಎಷ್ಟೋ ಜನ ಮನೆಗೆ ಬಂದಾಗ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಉತ್ಪಾದನೆ ಜಾಸ್ತಿ ಮಾಡ್ತಾ ಹೋದ್ರು.
ಎಷ್ಟೋ ಜನ ಮತ್ತೆ ಮಾಹಿತಿ ಕೊಡುವಂಥ ಇದು ಇರುತ್ತೆ. ಆ ನಿಟ್ಟಿನಲ್ಲಿ ಏನು ಮಾಡಿದ್ರು, ಹೆಚ್ಚಿಗೆ ಉತ್ಪಾದನೆ ಮಾಡಿದ್ರು. ಯುವಕರು ಈಗ ಮಾಡ್ತಾ ಇದ್ದಾರೆ ಕೃಷಿನ. ಈಗ IT-BT ಸೆಕ್ಟರಲ್ಲಿ ಇದ್ದಾರೆಲ್ಲ ಸಾಕು, ನಮಗೆ ಕೃಷಿನೂ ನಮ್ಮ ಜೀವನಕ್ಕೆ ನೆಲೆಯಾಗಬೇಕು ಆ ನಿಟ್ಟಿನಲ್ಲಿ ಭಾಳ ಜನ ಬಂದು ಕೃಷಿ ಮಾಡ್ತಾರೆ. ಅವ್ರಿಗೆ ಏನಿದೆ ಅಂದರೆ ಓಲ್ಡ್ ಟೆಕ್ನಾಲಜಿಗಳು ಉಪಯೋಗ ಆಗಲ್ಲ, ಅಂದರೆ ಅವ್ರಿಗೆ ಅರ್ಥನೂ ಇಲ್ಲ, ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಎಲ್ಲ ಡಿಜಿಟಲ್ ಹೊಸ ಹೊಸ ತಂತ್ರಜ್ಞಾನಗಳು ಅಂಥವ್ರು ಸಹ ಬಂದು ಮಾಡ್ಕೊಳ್ತಾರೆ. ಅವ್ರನ್ನ ಇನ್ನೆಷ್ಟು ಉತ್ತೇಜನ ನೀಡಬೇಕು ನಮ್ಮವರಿಗೆ, ಯುವ ರೈತರಿಗೆ. ನಮ್ಮ ದೇಶ ನಿಂತಿರೋದು ಯುವ ರೈತರು, ಯುವ ಜನತೆಯಿಂದ. ಆ ನಿಟ್ಟಿನಲ್ಲಿ ಅವ್ರು ನಿಂತಿರೋದ್ರಿಂದ ಅವರಿಗೋಸ್ಕರನೇ ಒಬ್ಬ ಯುವ ರೈತ ಮಹಿಳೆ ಅಂತೂ ಸಹ ಒಂದೊಂದು ತಾಲೂಕಿಗೆ ಕೊಡ್ತೀವಿ. ನಮ್ಮ ಒಂದು ವಿಶ್ವವಿದ್ಯಾಲಯ ಜುರಿಷನ್ 10 ತಾಲೂಕು 10 ಜಿಲ್ಲೆ ಇರೋ ಎಲ್ಲ ರೈತರಿಗೂ ಸನ್ಮಾನ 4 ದಿನ ಮಾಡ್ತೀವಿ. ಅನೇಕ ಮುಖ್ಯಮಂತ್ರಿಗಳು, ಮಿನಿಸ್ಟ್ರುಗಳು ಅಟೆಂಡ್ ಆಗ್ತಾರೆ, ರಾಜ್ಯಪಾಲರು ಅಟೆಂಡ್ ಆಗ್ತಾರೆ, MLAಗಳು, ಹೀಗೆ ಅನೇಕ ಅಧಿಕಾರಿ ವೃಂದದವರೆಲ್ಲ ಸಹ ಈ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗ್ತಾರೆ. ಇನ್ನೊಂದು ವಿಷಯ, ಹೋದ ತಕ್ಷಣ ಬರೀ ಮಾಹಿತಿದು ಅಂತಲ್ಲ, ನುರಿತ ತಜ್ಞರುಗಳ ಒಂದು ಕೌಂಟರ್ಗಳು ಇಟ್ಟಿದ್ದಾರೆ. ಅವ್ರನ್ನ ಭೇಟಿ ಮಾಡಬೇಕು. ಎಸ್, ಭಾಳ ಮುಖ್ಯ. ನಾನು ಭಾಳ ರೈತ ಬಾಂಧವರಿಗೆ ಕೇಳ್ಕೊಳ್ಳೋದೇನೆಂದರೆ, ನೋಡೋದು ಒಂದು, ಇಂಟ್ರ್ಯಾಕ್ಟ್ ಮಾಡಿದಾಗ ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು ಅರ್ಥ ಇರುತ್ತೆ. ನೋಡಿ, ಎಲ್ಲ ಸ್ಟಾಲ್ಗಳನ್ನ ನೋಡಿ, ಎಲ್ಲ ತಂತ್ರಜ್ಞಾನಗಳನ್ನ ನೋಡಿ, 300-400 ಸ್ಟಾಲ್ ನೋಡಿ, ಭಾಳ ನಿಮಗೆ ಒಂಥರ ಕಣ್ಣು ತುಂಬುತ್ತೆ. ಅಷ್ಟು ಚೆನ್ನಾಗಿರ್ತವೆ ಹೊಸ ಹೊಸ ತಂತ್ರಜ್ಞಾನಗಳು ಎಲ್ಲ ನಿಮಗೆ ಬೇಕಾದಂಥವು. ಅವನ್ನ ನೋಡಿದಾಗ ಅಲ್ಲಿ ನುರಿತ ತಜ್ಞರು ಇರ್ತಾರೆ, ಎಲ್ಲ ವಿಷಯಗಳಿದೆ. ರೋಗದ್ದಿರ್ಬೋದು, ಕೀಟದ ಬಗ್ಗೆ ಸಪ್ರೇಟ್ ಇರ್ತಾರೆ, ಒಳ್ಳೊಳ್ಳೆ ಕೃಷಿ ಬೆಳೆಗಳು ಹೇಗೆ ಬೆಳಿಬೇಕು ಅಂತ ಇದ್ರೆ ತಳಿಗಳ ಬಗ್ಗೆ ಹೇಳೋಕೆ ಕೃಷಿ ತಂತ್ರಜ್ಞರು ಇರ್ತಾರೆ. ಅನೇಕ ವಿಜ್ಞಾನಗಳು, ಈಗ ಬೇಸಾಯ ಕ್ರಮಗಳು ಹೇಗೆ ಮಾಡಬೇಕು, ಈಗ ಹೊಸ ತಂತ್ರಜ್ಞಾನ ನಾನು ಹೇಳಿದೆ, ಹೈಡ್ರೋಫೋನಿಕ್ಸ್ ಅಂತಿದೆ, ಏರೋಫೋನಿಕ್ಸ್ ಅಂತಿದೆ, ಡ್ರೋನ್ ಟೆಕ್ನಾಲಜಿ ಇದೆ. ಅದಕ್ಕೋಸ್ಕರ ನುರಿತ ತಜ್ಞರು ಇರ್ತಾರೆ. ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಕೊಂಬನ್ನಿ. ಅವ್ರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡ್ರೆ ನೀವು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ಸರ್. ನಿಮಗೆ ಯಾವಾಗಲೂ ಈಗ ಏನಾಗಿದೆ ಅಂದರೆ, ನೀವು ಮನೆ ಕೂತ್ಕೊಂಡು ಇನ್ಫಾರ್ಮೇಷನ್ ತಗೊಂಡು ಅಂತ ನಾವು ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಅವ್ರ ಕಾಂಟ್ಯಾಕ್ಟ್ ತಗೊಂಬನ್ನಿ, ಮಾಹಿತಿನ ತಿಳ್ಕೊಂಡು ಬಂದಾಗ ಏನಾಗುತ್ತೆ, ಒಂದು ಉತ್ತಮ ಕೃಷಿಕನ ಇನ್ನು ಮಾಡ್ತಿಲ್ಲ ಅಂತಿಲ್ಲ, ಕೃಷಿಕರು ರೈತರು ನಮ್ಮ ದೇಶದ ಬೆನ್ನೆಲುಬು. ಭಾಳ ವರ್ಷದಿಂದ ಮಾಡ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್, ಅವ್ರ ಅನುಭವದ ಮೇಲೆ ಹೊರತು ಏನೂ ಮಾಡೋಕ್ಕಾಗಲ್ಲ. ಆದರೆ ಆ ಅನುಭವದ ಜೊತೆಗೆ ವೈಜ್ಞಾನಿಕ ತಾಂತ್ರಿಕ ಸೇರಿದಾಗ ಉತ್ಪಾದನೆ ಒಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಸರ್. ಆ ಒಂದು ಕನ್ಸಲ್ಟೆನ್ಸಿ ಅಂತ ಯೂನಿಟ್ ಇರ್ತವೆ, ಅವ್ರನ್ನ ಹತ್ರ ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತ ನಾನು ಸಾಕು ಕೇಳ್ಕೊಳ್ತೀನಿ ರೈತರನ್ನ. ಸರ್, ಆಮೇಲೆ ಮತ್ತೆ ಇನ್ನೊಂದು ವಿಷಯ, ಹೇಳಿ ಸರ್. ಈಗ ವಿಶ್ವವಿದ್ಯಾನಿಲಯ JKVK ಬೆಂಗಳೂರು ಅದರ ಒಂದು ಭಾಗ, ನಮ್ಮ ಹಾಸನ ಕೃಷಿ ಮಹಾವಿದ್ಯಾಲಯ, ಅಲ್ಲಿ ಏನಂತ ಹೇಳ್ತಾರೆ ಅಂದರೆ, ಇವಾಗ ಬಿತ್ತನೆ ಬೀಜಗಳನ್ನ ನಾವು ಮನೆಗೆ ತಲುಪಿಸೋ ಅಂತ ಕೆಲಸನ ಮಾಡ್ತಾ ಇದ್ದೀವಿ, ಒಳ್ಳೆ ಬಿತ್ತನೆ ಬೀಜ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಅದ್ರ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಏನು ಹೇಳ್ತೀರಿ ಸರ್? ಈಗ ಬಹಳ ಮುಖ್ಯವಾಗಿ ಒಂದು ಉತ್ತಮ ಕ್ವಶನ್ ನೀವು ಪ್ರಶ್ನೆ ಮಾಡಿದ್ದು. ನಮ್ಮ ವಿಶ್ವವಿದ್ಯಾಲಯ ಒಂದು ಆ್ಯಪ್ನ ಡೆವಲಪ್ QR ಕೋಡ್ನು ಮಾಡಿದೆ. ನೀವು ಆ QR ಕೋಡಲ್ಲಿ ಇದು ಮಾಡಿಕೊಂಡು ಬೀಜದ್ದು ಒಂದು ವಿಚಾರ, ನಮ್ಮ ವಿಶ್ವವಿದ್ಯಾಲಯ ಉತ್ತಮ ಗುಣಮಟ್ಟದ ಎಲ್ಲ ತಳಿಗಳು ಬೀಜಗಳು ಸಿಗ್ತವೆ. ನೀವು ಟೈಮ್ ಕರೆಕ್ಟಾಗಿ ಸೀಸನ್ಗಿಂತ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವು ಒಂದು ಬುಕ್ ಮಾಡಿ QR ಕೋಡಲ್ಲಿ ಸ್ಕ್ಯಾನ್ ಮಾಡಿ ಬುಕ್ ಮಾಡಿದ್ರೆ, ಪೋಸ್ಟಲ್ ಮುಖಾಂತರ ಅಥವಾ VRL ಅಥವಾ ಇದೆಯಲ್ಲ ಕೊರಿಯರ್, ಆ ಮುಖಾಂತರನೂ ಬೀಜನ ಕಳಿಸ್ತಾರೆ. ಅದೊಂದಿದೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬರುವಂಥ ಮಹಾವಿದ್ಯಾಲಯದಲ್ಲಿ ಬಹಳ ಮುಖ್ಯವಾಗಿ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಇದೆ. ನಮ್ಮ ಗೇಟ್ ಇದೆಯಲ್ಲ, ಮಹಾವಿದ್ಯಾಲಯದ ಗೇಟಲ್ಲೇ ಅದರ ಮುಖ್ಯಸ್ಥನೂ ಸಹ ನಾನೇ ಇದ್ದೀನಿ. ಇದರಲ್ಲಿ ನಾವು ಸುಮಾರು ತಳಿಗಳನ್ನ ಈ ಸಲ ಕೊಟ್ಟಿದ್ದೀವಿ. ಅನೇಕ ರೈತರು ಅಂದರೆ ಏನು ಅಂದರೆ, ವಿಷಯ ಸಬ್ಸಿಡಿಯಲ್ಲಿ ಸಿಗಲ್ಲ. ಇದು ಯೂನಿವರ್ಸಿಟಿ ರೇಟಲ್ಲಿ ಎಷ್ಟು ಯೂನಿವರ್ಸಿಟಿ ಹೋದರೂ ಅಷ್ಟೇ ರೇಟ್ ಇರುತ್ತೆ. ಡಿಪಾರ್ಟ್ಮೆಂಟ್ ಕೊಡುವಂಥ ಸಬ್ಸಿಡಿ ರೇಟಲ್ಲಿ ಸಿಗಲ್ಲ. ಎಷ್ಟು ಅದಕ್ಕೊಂದು ಅಮೌಂಟು ನಿಗದಿತಪಡಿಸಿದಂಥ ದರದಲ್ಲಿ ಮಾತ್ರ ಕೊಡ್ತೀವಿ. ಉತ್ತಮ ರೀತಿಯ ತಳಿಗಳು ವರ್ಷನೂ ಕೊಡ್ತಾ ಇದ್ದೀವಿ, ಕ್ವಾಲಿಟಿ ತಳಿಗಳು. ಯಾಕೆಂತಂದರೆ ನಮ್ಮ ಒಂದು ನಂಬಿಕೆನೇ ಕ್ವಾಲಿಟಿ. ನಮ್ಮ ವಿಶ್ವವಿದ್ಯಾಲಯದ ಬ್ರ್ಯಾಂಡೇ ಕ್ವಾಲಿಟಿ. ಆ ಒಂದಿದ್ದಾಗ ಏನಾದರೂ ಜನಗಳಿಗೆ ನಂಬಿಕೆ ಇದೆ, ನಮ್ಮ ವಿಶ್ವವಿದ್ಯಾಲಯ ತಳಿಗಳು ಸಿಕ್ಕರೆ ಒಳ್ಳೆಯವಂತ. ಆ ಮುಖ್ಯಸ್ಥರಾಗಿ ನಾನು ಇಲ್ಲಿ ಹೇಳಬೇಕು ಅಂದರೆ, ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಸಹ ನಾವು ಬೀಜನ ಎಲ್ಲ ಕಡೆ ಕೊಡ್ತಾ ಇದ್ದೀವಿ. ಹೇಳಿದ್ದೆ ನಾನು. ಈಗ ಬಹಳ ಉತ್ತಮ ಉದಾಹರಣೆ ಅಂದರೆ, ಹೋದ್ಸಲ ನಾವು ಕೊಟ್ಟಾಗ KMR 630 ಅಂತ ಹೇಳ್ತೀವಿ, KMR 630 ರಾಗಿ ತಳಿ. ಅದು ಹೇಗಿದೆ ಅಂತಂದರೆ, ಈಗಿನ ಏನಾಗುತ್ತೆ, MR6, MR1, MR2 ಎಲ್ಲ ಇದೆ, ಈ ರಾಗಿಗಳೆಲ್ಲ ತುಂಬ ಎತ್ತರಕ್ಕೆ ಬೆಳೀತವೆ. ತುಂಬ ಎತ್ತರಕ್ಕೆ ಬೆಳೆದಾಗ ಏನಾಗುತ್ತೆ, ಮಳೆಗಾಲ ಗಾಳಿ ಬಂದ ಬಾಗ್ತವೆ. ಅದನ್ನು ರೆಸಿಸ್ಟೆನ್ಸ್ ಮಾಡುವಂಥ ಶಕ್ತಿ ಇದೆ ಇದಕ್ಕೆ, ಬಾಗಲ್ಲ. KMR 630 ಅಂತ. ಮತ್ತು ಮೆಕ್ಯಾನಿಕಲ್ ಹಾರ್ವೆಸ್ಟರ್ ಅಂತ ಹೇಳ್ತೀವಿ. ಹಾರ್ವೆಸ್ಟರ್ ಮುಖಾಂತರ ಹಾರ್ವೆಸ್ಟರ್ ಭಾಳ ಈಸಿ ಇದೆ. ಅಂಥ ತಳಿ ಸುಮಾರು ನಮ್ಮ 20 ಕ್ವಿಂಟಲು ಹೋದ ವರ್ಷ ಮಾರಿದ್ವಿ ನಾವು, ನಮ್ಮ ಹಾಸನದ ಭಾಗದ ಎಲ್ಲ ರೈತರು. ತುಂಬ ಜನ ಡಿಮ್ಯಾಂಡ್ ಇದೆ. ಬೀಜನ ಲಭ್ಯತೆ ಸ್ವಲ್ಪ ಇದಾಯಿತು ಬಿಟ್ಟರೆ ತುಂಬ ಡಿಮ್ಯಾಂಡ್ ಇದೆ. ನೀವು ಯಾರು ಇದ್ದರೆ ಆ ಥರ ಇದ್ದ ಫೋನಲ್ಲಿ ಮುಖಾಂತರ ಮಾಡೋ ಕಳಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಭಾಳ ಜನಕ್ಕೆ ಮಾಡಿದ್ವಿ ನಮ್ಮ ಮಹಾವಿದ್ಯಾಲಯದಿಂದ. ನಮ್ಮಲ್ಲಿ ಇದು ತಳಿಗಳು ನಾನು ಆಗಲೇ ಹೇಳಿದಂಗೆ KMR 630 ಇರ್ಬೋದು, MR6 ಇವೆಲ್ಲ ಕಾಮನ್ ಆಗಿ ಇವೆಲ್ಲ ಸಿಗ್ತವೆ ಡಿಪಾರ್ಟ್ಮೆಂಟಲ್ಲಿ. ಅವಿದ್ದಾವೆ. ತೊಗರಿ ತಳಿಗಳಿದ್ದಾವೆ. ಮತ್ತು ಭತ್ತ ಇದ್ದಾಗ ಕೇಳಿದಾಗ ಡಿಮ್ಯಾಂಡ್ ಮೇಲೆ ತರಿಸ್ಕೊಡ್ತೀವಿ. ಯಾಕಂದರೆ ಈ ಒಂದು ಹಾಸನದಲ್ಲಿ ಕಡಿಮೆ, ಚನ್ನರಾಯಪಟ್ಟಣ ಆ ಕಡೆ ಬೆಳೀತಾರೆ, ಹೊಳೆನರಸೀಪುರ ಕಡೆ, ಬೇರೆ ಭಾಗದಲ್ಲಿ ಕಡಿಮೆ ಭತ್ತ, ಆದರೂ ಕೇಳಿದ್ರು ಸಹ ತರಿಸ್ಕೊಡ್ತೀವಿ ನಾವು. ಆಮೇಲೆ ಅವರೆಕಾಳು, ಹೆಬ್ಬಾಳ ಅವರೇ 4, ಹೆಬ್ಬಾಳ ಅವರೇ 3 ಅಂತ ಇದೆ. ಅದಕ್ಕೆ ಕೇಳಿ, ಯಾರಾದರೂ ಕೇಳಿದರೆ ನಾವು ತರಿಸ್ಕೊಡೋದು. ಕಿಚನ್ ಗಾರ್ಡನ್ ಕಿಟ್ಸ್ ಇರ್ಬೋದು. ಮತ್ತು ಬಹಳ ಮುಖ್ಯವಾಗಿ ಅತಿ ಹೆಚ್ಚಾಗಿ ಈ ಪ್ರದೇಶದಲ್ಲಿ ಬೆಳೆಯುವಂಥ ಶುಂಠಿ,
ಆಲೂಗಡ್ಡೆ, ಶುಂಠಿ. ಆಲೂಗಡ್ಡೆ ತುಂಬ ಕಡಿಮೆ ಆಗಿದೆ ಈಗ, ಶುಂಠಿ ಜಾಸ್ತಿ ಇದೆ. ಅವ್ರು ಏನು ಮಾಡ್ತಾರೆ, ಬಹಳ ಜನ ರೈತರು ನಮ್ಮ ಹತ್ರನೇ ಬಂದು ತಗೊಂಡೋಗಿದ್ದಾರೆ. ಇದು ಟ್ರೈಕೋಡರ್ಮಾ ಸೂಡೋಮೋನಾಸ್ ಅಂತಿದೆ, ಜೈವಿಕ ಗೊಬ್ಬರಗಳು ತುಂಬ ಅಧಿಕವಾಗಿ ಉಪಯೋಗಿಸ್ತಾರೆ. ಅದು ಮತ್ತು ಮಣ್ಣಿನ ಆರೋಗ್ಯಕ್ಕೂ ಉತ್ತಮ ಬೆಳೆನೂ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಇದರಲ್ಲಿ ನಮ್ಮ ಕೆಜಿಗೆ ಒಂದು 100 ರೂಪಾಯಿ ಇದೆ. ಆ ಇದರಲ್ಲಿ ನಾವು ಮಾರಾಟ ಮಾಡ್ತಿದ್ದೀವಿ. ಯಾರಾದ್ರೂ ರೈತರಲ್ಲಿ ನಿಮಗೆ ದೂರ ಇದ್ದು ಕಷ್ಟ ಆಗ್ತಿದೆ ಅಂತಂದಾಗ ಪೋಸ್ಟಲ್ ಚಾರ್ಜ್ ಎಲ್ಲ ಬೇರೆ ಮಾಡಬೇಕಾಗತ್ತೆ. ದೂರ ಇದ್ದು ನಮಗೆ ಬರೋಕ್ಕೆ ಕಷ್ಟ ಆಗ್ತಿದೆ ಒಬ್ಬ ರೈತನಾಗಿ ಇಲ್ಲಿಗೆ ಅಂತಂದಾಗ ನಾವು ಕಳಿಸಿ ವ್ಯವಸ್ಥೆನೂ ಮಾಡಿದ್ದೀವಿ. ಇಲ್ಲಿ ಬಂದರೆ ಏನಾಗುತ್ತೆ ಅಂದರೆ ನೀವು ಒಂದು ಪರ್ಚೇಸ್ ಮಾಡ್ಬೋದು ಉತ್ತಮ ತಳಿಗಳ ಗೊಬ್ಬರ ಅಥವಾ ಬೀಜನ, ಜೊತೆಗೆ ಒಂದು ನುರಿತ ತಜ್ಞರ ಜೊತೆ ಮಾತಾಡಲೂಬಹುದು. ಬನ್ನಿ, ನಮ್ಮ ಕಾಲೇಜು ವಿದ್ಯಾಲಯ ಇರ್ಬೋದು, ನಮ್ಮ ವಿಶ್ವವಿದ್ಯಾಲಯ ರೈತ ಬಂದವರಿಗೆ ಯಾವಾಗಲೂ ತೆರೆದ ಬಾಗಿಲು, ಯಾರು ಬಂದರೂ ಮಾಹಿತಿ ಕೊಡ್ತೀವಿ. ಸರ್, ಈಗ ಪ್ರತಿಯೊಬ್ಬರಿಗೂ ಇಲ್ಲಿ ಮಾಹಿತಿ ಸಿಗುತ್ತೆ, ಮತ್ತು ಮಣ್ಣು ಪರೀಕ್ಷೆನೂ ಇಲ್ಲೇ ಆಗುತ್ತೆ. ಫಸ್ಟು ಮೊದಲು ಅವರು ಏನೇ ಬೆಳೆ ಮಾಡೋಕ್ಕಿಂತ ಮೊದಲು ಮಣ್ಣು ಪರೀಕ್ಷೆ ಮಾಡಿಸಿ ಅಂತ. ಹೌದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮಲ್ಲಿ ಬಹಳ ಮುಖ್ಯವಾಗಿ ಮಣ್ಣು ಎಲ್ಲದಕ್ಕೂ ಬೇಕು. ಈಗಿನ ತಂತ್ರಜ್ಞಾನದಲ್ಲಿ ಏನಾಗಿದೆ, ಹೈಡ್ರೋಫೋನಿಕ್ಸ್, ಏರೋಫೋನಿಕ್ಸ್ ಎಲ್ಲರೂ ಅಡಾಪ್ಟ್ ಮಾಡ್ಕೊಂತಿಲ್ಲ, ಮಣ್ಣು ಇರಲೇ ಬೇಕಾಗುತ್ತೆ. ಆ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ, ರೈತರು ಬಂದು ಬೆಳೀತಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಒಂದು ಮಹಾವಿದ್ಯಾಲಯದಲ್ಲಿ ಮಣ್ಣು ಮತ್ತು ರಾಸಾಯನಶಾಸ್ತ್ರ ವಿಭಾಗ ಇದೆ ಸರ್. ಅಲ್ಲಿ ನಿಮಗೆ ಬೇಕಾಗುವಂಥ ಬೆಳೆಗಿರುವಂಥ ಮಣ್ಣು ಮತ್ತು ನೀರಿನ ಪರೀಕ್ಷೆನೂ ಮಾಡಿಸ್ಕೊಡ್ತೀವಿ. ಮಣ್ಣು ಮತ್ತು 100-150 ರೂಪಾಯಿ ಚಾರ್ಜ್ ಮಾಡ್ತೀವಿ ಒಂದು ಸ್ಯಾಂಪಲ್ಲು. ಅದು ತರಬೇಕಾದ್ರೆ ಭಾಳ ರೈತರು ನಿಮಗೆ ಉದ್ದೇಶಪೂರ್ವಕವಾಗಿ ತೊಗೊಂಬರ್ಬೇಕು. ಯಾವುದು ತರ್ತೀರಿ, ನನ್ನ ಮಣ್ಣಿನ ನೀರಿನ ಗುಣಮಟ್ಟ ನೋಡಲೇಬೇಕು ಅನ್ನೋದು ತೊಗೊಂಬರ್ಬೇಕು. ಸ್ವಲ್ಪ ಜನ ಬೇರೆ ಎಲ್ಲೋ ಒಂದು ರೋಡ ಸೈಡ್ ಆ ಥರ ಮಾಡಬೇಡಿ ರೈತರಿಗೆ ನಾನು ಕೇಳ್ಕೊಳ್ಳೋದು. ಇಲ್ಲ ನಿಮಗೆ ಸ್ವಲ್ಪ ಕಷ್ಟ ಆಯಿತು, ಈಗ ತೆಗಿಬೇಕು ಅಂತ ತರಬೇಕು ಅನ್ನೋ ಸ್ಯಾಂಪಲ್ ಇರುತ್ತೆ. ನಾವೇನೋ ಬರೀ ಅರ್ಧ ಲೀಟ್ರ್ ನೀರು ಬೇಕು ಟೆಸ್ಟ್ ಮಾಡ್ಸೋಕ್ಕೆ, ಇಲ್ಲ ಅರ್ಧ kg ಮಣ್ಣು ಸಾಕು ನಮಗೆ. ಒಂದು ಎಕರೆ ಪ್ರದೇಶದಲ್ಲಿ ಅರ್ಧ kg ಇಲ್ಲಿ ಟೆಸ್ಟ್ ಆಗಿ ಸಾಕಾಗಿರೋದು. ಏನು ಮಾಡ್ತಾರೆ, ಒಬ್ಬೊಬ್ಬ ರೈತರು ಮಾಡ್ತಾಯಿದ್ರು 10-15 kg ಉತ್ಕೊಂಬಂದ್ಬಿಡೋರು ಕಾರ್ನೆಗೆಲ್ಲ. ಸೊ ಆ ಥರ ಮಾಡಬೇಡಿ. ನಮಗೆ ಸ್ಯಾಂಪಲ್ ಬೇಕಾರೋದು ಅರ್ಧ kg. ಅರ್ಧ kg ಏನಾಗುತ್ತೆ ಅಂದರೆ ಅದು ಹೇಗೆ ತರಬೇಕು ಅಂತ ಒಂದು ಪ್ರೊಸೀಜರ್ಸ್ ಇದೆ. ಹೇಗಿದೆ, ಒಂದು ಜಿಗ್ಸಾಗಲ್ಲಿ ಗಿಡಗಳು ಗುಂಡಿ ತೆಗಿಬೇಕು, ಒಂದು ಅರ್ಧ ಅಡಿ. ಈಗ ಅದು ಬೆಳಗ್ಗೆ ಬೇರೆ ಬೇರೆ ಆಗುತ್ತೆ. ಈಗ ಬರೀ ಡೀಪಾಗಿರುವಂಥ ರೂಟು ತುಂಬ ಆಳಕ್ಕೆ ಹೋಗಿದ ಇದಕ್ಕೆ 1 ಅಡಿ 3 ಅಡಿವರೆಗೂ ಹೋಗಬೇಕಾಗುತ್ತೆ. ತೆಂಗು ಇವಕ್ಕೆಲ್ಲ ಅಡಿಕೆಗೆಲ್ಲ. ಈಗ ರಾಗಿ, ತೊಗರಿ ಇವಕ್ಕೆಲ್ಲ ಒಂದು 30 ಸೆಂಟಿಮೀಟ್ರ್ 1 ಅಡಿ ಅಂತ ಹೇಳ್ತೀವಿ. ಅದರ ಒಂದು ವಿ ಶೇಪಲ್ಲಿ ತೆಗೆದಾಗ ಸೈಡಿಂದ ತಕ್ಕೊಂಡು ಬಂದಾಗ ಒಂದು 4-5 ಪಾಯಿಂಟ್ ಅಂತ ತೆಗಿಬೇಕು. ಜಿಗ್ಸಾಗಲ್ಲಿ 1 ಎಕರೆ ಇತ್ತು ಅಂದರೆ ತೆಗಿಬೇಕು. ಮತ್ತು ಗೊಬ್ಬರ ಪ್ರದೇಶ ಆಗಿರಬಾರ್ದು, ಗೊಬ್ಬರ ಹಾಕಿರಬಾರ್ದು, ತಗ್ಗು ಪ್ರದೇಶ ನೀರು ನಿಂತಿರಬಾರ್ದು. ಮತ್ತು ನಾವು ಬದುಗಳು ಇರ್ತವೆ, ಬದುಗಳು ಪಕ್ಕ ತೆಗಿಬಾರ್ದು ಸ್ಯಾಂಪಲ್ನ. ತೆಂಗಿನ ಮರ ಏನೇ ಗಿಡಗಳು ಅದ್ರ ಪಕ್ಕ ತೆಗಿಬಾರ್ದು. ಅದು ಹಂಗಿದ್ದಾಗ ಒಂದು ಪ್ಲೇನ್ ಲ್ಯಾಂಡಲ್ಲಿ ಕರೆಕ್ಟಾಗಿ ಕ್ಲೀನ್ ಮಾಡಿಕೊಂಡು 3-4 ಜಿಗ್ಸಾಗ್ ಅಂತ ಒಂದು ಎಕರೆ ತಗೊಂಡು ಅಲ್ಲಿ ಒಂದು ಅರ್ಧ ಕೊನೆಗೆಲ್ಲ ಫೈನಲ್ ಮಾಡಿ ಸರ್ಕಾರ ಒಂದು ಒಳ್ಳೆ ಚೀಲದಲ್ಲಿ ಹಾಕಬೇಕು. ನೀವು ಮತ್ತೆ ಗೊಬ್ಬರ ಚೀಲದಲ್ಲಿ ಹಾಕಿದ್ರೆ ಅಂತಂದರೆ ಆ ನ್ಯೂಟ್ರಿಯೆಂಟ್ ಪೋಷಕಾಂಶಗಳ ಒಂದು ಪ್ರಮಾಣ ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಮ ಮಣ್ಣಿದ್ದಕ್ಕೂ ಅದಕ್ಕೆ ಮಿಕ್ಸಾಗಿ ಬೆಳೆ ಚೇಂಜ್ ಬರ್ತದೆ. ಹಾಗಾಗಿ ಇದರಲ್ಲಿ ಒಂದು ದೊಡ್ಡ ಪೇಪರ್ ಇರ್ಬೋದು, ಒಂದು ಒಳ್ಳೆ ಚೀಲ ಹಿಡ್ಕೊಂಡು ರೌಂಡಕ್ಕೆ ಮಾಡಿ ಎಲ್ಲ ಕಲ್ಲು ಮಣ್ಣು ಎಲ್ಲ ಸಪ್ರೇಟ್ ಮಾಡಿ ಆ ಒಂದು ರೌಂಡಕ್ಕೆ ಮಾಡಿದಾಗ ಏನಾಗುತ್ತೆ, ಆಪೋಸಿಟ್ ರೌಂಡಕ್ಕೆ ಮಾಡಿ 4 ಭಾಗ ಮಾಡಿ ಆಪೋಸಿಟ್ ತೆಗೆದಾಕ್ಬಿಡ್ರಿ. ನಿನ್ನ ಆಪೋಸಿಟ್ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ರೌಂಡ್ ಹಾಕಿ ಈ ಕಡೆಯಿಂದ ಆಪೋಸಿಟ್ ತೆಗೆದು ಕೊನೆಗೆ ಎಲ್ಲಿಗೆ ಅರ್ಧ kg ಬರುತ್ತೆ ಅಲ್ಲಿವರೆಗೂ ಮಾಡಿ ಅದೊಂದು ಯುನಿಕ್ ಸ್ಯಾಂಪಲ್ ಅಂತ ಒಂದು ಎಕರೆದು ಯುನಿಕ್ ಸ್ಯಾಂಪಲ್ ಅದನ್ನು ತೊಗೊಂಬಂದರೆ ಅದು ಮತ್ತೆ ಡ್ರೈ ಇರಬೇಕು, ವೆಟ್ ಇರಬಾರ್ದು. ಮತ್ತು ಇಲ್ಲಿ ಟೈಮ್ ಲೇಟ್ ಆಗುತ್ತೆ. ಮಿನಿಮಮ್ ನಮ್ಮಲ್ಲಿ ಟೆಸ್ಟ್ ಮಾಡ್ಕೊಡೋಕ್ಕೆ ಒಂದು 4-5 ಅಥವಾ 1 ವಾರ ತಗೊಳ್ತೀವಿ. ಡ್ರೈ ಮಾಡ್ಕೊಂಡು ತೊಗೊಂಬನ್ನಿ. ಜೊತೆಗೆ ನೀರನ್ನು ತರಬೇಕಾದ್ರೆ ಏನು ಮಾಡಿ, ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನೀರನ್ನು ಬೋರ್ವೆಲ್ದ ಆನ್ ಮಾಡಿ ಬಿಟ್ಬಿಟ್ಟು ಸ್ವಲ್ಪ ತಾದ್ಮೇಲೆ ಒಂದು ಅರ್ಧ ಲೀಟ್ರ್ ತೊಗೊಂಬನ್ನಿ. ಯಾಕೆಂದರೆ ಸ್ವಲ್ಪ ಜನ ಏನು ಮಾಡ್ತಾರೆ, ಇಮಿಡಿಯೇಟ್ ಬೋರ್ ಆನ್ ಮಾಡಿದ ತಕ್ಷಣ ತೊಗೊಂಬರ್ತಾರೆ. ಹಾಗೆ ಮಾಡಬೇಡಿ. ಫಸ್ಟಿಂದ ನೀರು ಹೋಗಲಿ, ಸ್ವಲ್ಪ ತಾದ್ಮೇಲೆ ನೀರು ತೊಗೊಂಡು ಅರ್ಧ ಲೀಟ್ರ್ ತೊಗೊಂಡ್ರಿ. ಒಂದು ವಾರದಲ್ಲಿ ನಿಮಗೆ ಮಣ್ಣು ಮತ್ತು ನೀರನ್ನ ಮತ್ತು ಪೋಷಕಾಂಶಗಳು, ಪ್ರಮುಖ ಪೋಷಕಾಂಶಗಳು, ಲಘು ಪೋಷಕಾಂಶಗಳನ್ನು ಸಹ ನಮ್ಮಲ್ಲಿ ಟೆಸ್ಟ್ ಮಾಡಿಸ್ಕೊಡ್ತೀವಿ. ಅದು ನೀವು ಆಗಲೇ ಹೇಳಿದ್ರಿ ಭಾಳ ಮುಖ್ಯ ಅಂತ. ಹೌದು, ಮಣ್ಣಿನ ಆರೋಗ್ಯ ಚೆನ್ನಾಗಿತ್ತು ಅಂತ ಚೆಕ್ ಮಾಡಿದರೆ ಮುಂದೆ ಬೇರೆ ಬೆಳೆಯೋಕ್ಕೆಲ್ಲದಕ್ಕೂ ಉಪಯೋಗ ಆಗುತ್ತೆ. ಎಷ್ಟು ಗೊಬ್ಬರ ಹಾಕಬೇಕು ಅಂತ ಗೊತ್ತಾಗುತ್ತೆ. ಎಷ್ಟೋ ಜನ ರೈತರು ಇರ್ತಾರೆ, ಮಣ್ಣೆ ಗೊಬ್ಬರ ಜಾಸ್ತಿ ಇರುತ್ತೆ, ಪೋಷಕಾಂಶ ಜಾಸ್ತಿ ಇರುತ್ತೆ, ಹೆಚ್ಚಿಗೆ ಗೊಬ್ಬರ ಹಾಕ್ತಾರೆ. ಅಂದರೆ ಸೀಮೆ ಗೊಬ್ಬರ ಹೇಳ್ತೀವಿ, ರಾಸಾಯನಿಕ ಗೊಬ್ಬರಗಳನ್ನ. ಅದು ಬೇಕಾಗಿರಲ್ಲ. ಮಣ್ಣನ್ನು ವೇಸ್ಟ್ ಮಾಡ್ತಿದ್ದೀವಿ, ಮಣ್ಣಿನ ಒಂದು ಆರೋಗ್ಯತೆಯೂ ಹಾಳು ಮಾಡ್ತಾ ಇರ್ತೀವಿ. ಬೆಳೆಗೆ ಎಷ್ಟು ಬೇಕು ಅನ್ನೋದು ಗೊತ್ತಾಗಕ್ಕೆ ಮಣ್ಣು ವರ್ಷಕ್ಕೆ 2 ಬಾರಿ 2 ವರ್ಷಕ್ಕೆ 1 ಬಾರಿ ಮಾಡಿಸ್ಬೇಕು. ಈ ಮಾಡಿಸಿದಾಗ ಏನಾಗುತ್ತೆ ಅಂದರೆ ಖರ್ಚು ಕಡಿಮೆ ಆಗುತ್ತೆ, ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ, ಒಳ್ಳೆ ಆದಾಯ ಬರುತ್ತೆ ನಿಮಗೆ. ಸರ್, ಆಮೇಲೆ ನಿಮ್ಮಲ್ಲೇ ಎರೆಹುಳ ಗೊಬ್ಬರ ಸಿಗುತ್ತೆ ಮತ್ತು ಬೇವಿನ ಹಿಂಡಿ ಸಿಗುತ್ತೆ. ಅದನ್ನು ಇನ್ನೊಂದು ಸತಿ ಉಪಯೋಗಿಸ್ತಾರೆ ನಮ್ಮ ರೈತರು. ಆಯಿತಾ, ಇದಕ್ಕೆ ನೀವು ಏನು ನಮ್ಮ ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ? ಕಳೆನಾಶಕ ಅಂತಂದಾಗ ಒಂದು ಪ್ಲಸ್ ಮೈನಸ್ 2 ಇದ್ದಾವೆ. ಒಂದು ಪ್ಲಸ್ ಏನು ಅಂತಂದರೆ ಈಗಿನ ಕಳೆ ನಿರ್ವಹಣೆ ಮಾಡೋಕ್ಕೆ ನಮ್ಮಲ್ಲಿ ಲೇಬರ್ಸ್ ಇಲ್ಲ. ಮೈನಸ್ ಏನು ಅಂತಂದರೆ ಅದಕ್ಕೋಸ್ಕರ ಅದು ಉಪಯೋಗಿಸ್ಬೇಕಾಗುತ್ತೆ. ಆ ಪರಿಸ್ಥಿತಿ ನಾವು ಬಂದುಬಿಟ್ಟಿದ್ದೀವಲ್ಲ. ಯಾಕೆಂದರೆ ಅದು ಹೊರತಾಗಿ ಆಗದಂಗೆ ಮಾಡಿಬಿಟ್ಟಿದ್ದೀವಲ್ಲ ನಮ್ಮ ಜೀವನ ಶೈಲಿನ ಅಥವಾ ಕೃಷಿನ. ಲೇಬರ್ಸ್ ಪ್ರಾಬ್ಲಮ್ ಇದೆ, ಎಲ್ಲ ಮಾಡೋಕ್ಕಲ್ಲ ಅಂತ. ಎರಡನೇದು
ಗೊಬ್ಬರ ಹಾಕಿ, ರಾಸಾಯನಿಕ ಗೊಬ್ಬರ ಹಾಕಿ, ಯಾವುದಾದ್ರು ಗೊಬ್ಬರ ಹಾಕಿ, ಇದು ಕಳೆನಾಶಕ ಹಾಕಿದ್ರೆ ಮಣ್ಣಿನ ಆರೋಗ್ಯ ಮತ್ತು ಒಳಗಿರುವಂಥ ನೀರಿನ ಆರೋಗ್ಯನ ಕಲುಷಿತ ಮಾಡ್ತದೆ. ತುಂಬ ಮಾಡಿದ್ದೀವಿ ನಾವಲ್ಲೇ. ಇದನ್ನು ಮತ್ತೆ ಮೇಂಟೈನ್ ಮಾಡಬೇಕಂದ್ರೆ ಆದಷ್ಟು ತರಕಾರಿ ಬೆಳೆಯೋರಿಗೆ ಮಲ್ಚಿಂಗ್ ಅಂತ ಹೇಳ್ತೀವಿ, ಪ್ಲಾಸ್ಟಿಕ್ ಮಲ್ಚಿಂಗ್ ಅಂತ ಒದಕೆ ಇದ್ದಾವೆ, ಮತ್ತು ಲೈವ್ ಮಲ್ಚಿಂಗ್ ಅಂತ ಹೇಳ್ತೀವಿ. ನಮ್ಮಲ್ಲಿರುವಂಥ ಗರಿ ಸಿಪ್ಪೆ ಇರ್ತವೆ, ಕಾಯಿ ನಾವು ಒದಕಿರ್ತವೆ, ಅಂಥ ಮುಚ್ಚಿನ ನಾವು ಮಾಡ್ಬೋದು. ಈಗ ನೋಡಿ ಭಾಳ ಜನ ಏನು ಮಾಡ್ತಾರೆ, ತರಕಾರಿ ಬೆಳೆಯೋರು, ಹಣ್ಣಿನ ಗಿಡ, ತರಕಾರಿ, ಕಲ್ಲಂಗಡಿ, ಬೇರೆ ಬೇರೆ ಮೆಣಸಿನ್ಕಾಯಿ ಎಲ್ಲ, ಹಸಿರು ಮೆಣಸಿನ್ಕಾಯಿ, ಟೊಮೆಟೊ ಬೆಳೆಯೋರು ಪಾಲಿಥೀನ್ ಮಲ್ಚಿಂಗ್ ಮಾಡ್ತಾರೆ. ಅದೇನಾಗುತ್ತೆ, ಕಳೆ ನಿರ್ವಹಣೆನೂ ಆಗುತ್ತೆ, ತೇವಾಂಶನೂ ಕಡಿಮೆ ಆಗುತ್ತೆ. ಏನು ತೇವಾಂಶ ಹಾಗೆ ಮೇಂಟೈನ್ ಇಟ್ಕೊಳ್ಳುತ್ತೆ, ಮೇಂಟೈನ್ ಮಾಡುತ್ತೆ, ಆಪರೇಷನ್ ಆಗಲ್ಲ. ಅವಾಗ ಏನಾಗುತ್ತೆ, ಎಲ್ಲ ಖರ್ಚು ಕಡಿಮೆ ಆಗಿ ಅವ್ರಿಗೆ ಅಧಿಕ ಆದಾಯ ಬರುತ್ತೆ. ಆದಷ್ಟು ನಾವು ರೈತರಿಗೆ ಹೇಳ್ತೀವಿ, ಆದರೆ ಹೊರತಾಗಿ ಮಾಡೋಕ್ಕಾಗ್ತಿಲ್ಲ. ಆದಷ್ಟು ಟ್ರೈ ಮಾಡಿ. ಸಾವಯವ ಕೃಷಿ ಅಂತ ನಾವು ಅದನ್ನೇ ಹೇಳ್ತೀವಿ. ಅವನ್ನೆಲ್ಲ ಬಿಟ್ಟರೆ ಸಾವಯವ ಕೃಷಿ ಅಂತ ಬರುತ್ತೆ. ಆದರೆ ಒಂದೇ ಸಲ ಸಾವಯವ ಕೃಷಿಗೆ ಹೋಗೋಕ್ಕಾಗಲ್ಲ ನಾವು. ಅದಕ್ಕೆ ಉದಾಹರಣೆಗಳು ಭಾಳ ಇದ್ದಾವೆ. ಶ್ರೀಲಂಕಾ ಇರ್ಬೋದು, ಒಂದೇ ಸಲ ಸಾವಯವ ಕೃಷಿಗೆ ಹೋಗಿ ಅವರ ಆರ್ಥಿಕ ಪರಿಸ್ಥಿತಿನೇ ಇದು ಬೇರೆ ಆಯಿತು. ನನ್ನ ಒಂದು ವಿನಮ್ರವಾದ ಬೇಡಿಕೆ ಅಂದರೆ, ಸಾವಯವ ಕೃಷಿನೂ ಜೊತೆಗೆ ಮಾಡ್ಕೊಳ್ಳಿ, ಅದಕ್ಕೆ ಬೇಕಾದ ಬಯೋ ಫರ್ಟಿಲೈಸರ್ ಅಂತೀವಿ, ಅದನ್ನು ಉಪಯೋಗಿಸ್ಕೊಳ್ಳಿ. ಕಳೆನಾಶಕ ಇವನ್ನೆಲ್ಲ ಆದಷ್ಟು ಕಡಿಮೆ ಮಾಡಿ. ಇಂಥವು ನಾನು ಹೇಳಿದೆ ಈಗ ಮಲ್ಚಿಂಗ್ ಮಾಡೋದು, ಇಂಥವನ್ನೆಲ್ಲ ಕಡಿಮೆ ಮಾಡಿ. ಇಲ್ಲ ಬೆಳೆಗಳು ಬೇರೆ ಬೇರೆ ಬೆಳೆ, ಈಗ ಮತ್ತೆ ಪಲ್ಸಸ್ ಅಂತ ಹೇಳ್ತೀವಿ, ದ್ವಿದಳ ಧಾನ್ಯಗಳು, ಅವೆಲ್ಲ ಏನು ಮಾಡ್ತೇವೆ, ಅವೆಲ್ಲ ಕಳೆನಾಶಕನೇ ಬೇಡ. ಅವೇನಾಗುತ್ತೆ, ಮಣ್ಣನ್ನು ಕವರ್ ಮಾಡಿಬಿಡ್ತವೆ, ಮತ್ತು ಕೆಳಗೆ ಎಲೆಗಳು ಉದ್ರಿ ಗೊಬ್ಬರನೂ ಆಗುತ್ತೆ, ನೀರನ್ನು ಹಿಡ್ಕೊಳ್ತವೆ, ಕಳೆನೂ ಬರಲ್ಲ. ಇಂಥ ಅನೇಕ ಬೆಳೆ ಪರಿವರ್ತನೆ ಇಂಥವೆಲ್ಲ ಮಾಡ್ತಾ ಇದ್ದಾಗ ಏನಾಗುತ್ತೆ, ರಾಸಾಯನಿಕ ಆದಷ್ಟು ಕಡಿಮೆ ಮಾಡಿ ಅಂತ ನನ್ನ ಬೇಡಿಕೆ ಅಷ್ಟೆ. ಇಲ್ಲ ಜೊತೆಗೆ ಮಾಡಿ, ರಾಸಾಯನಿಕ ಸಾವಯವ ಜೊತೆಗೆ ಕೂತ್ಕೊಂಡು ಆರೋಗ್ಯಯುತವಾದ ಒಂದು ಆಹಾರನ ಈ ಸಮಾಜಕ್ಕೆ ಕೊಡಬೇಕನ್ನೋದು ನನ್ನ ಬೇಡಿಕೆ. ಇಲ್ಲಿ ತನಕ ನಮಗೆ ರೈತರಿಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.